ಹಾಸನದಲ್ಲಿ ಭಕ್ತಿ ಭಾವದಿಂದ ನಡೆದ ಶ್ರೀ ಗುರು ಸಿದ್ದರಾಮೋತ್ಸವ ಅದ್ದೂರಿ ಅಡ್ಡಪಲ್ಲಕ್ಕಿ ಸಾಂಸ್ಕೃತಿಕ ಉತ್ಸವಕ್ಕೆ ಭಕ್ತರ ದಂಡು. ನಗರದ ಹಾಸನಾಂಬದೇವಿ ಆವರಣದಲ್ಲಿರುವ ಶ್ರೀ ಸಿದ್ದೇಶ್ವರ ದೇವಾಲಯದಲ್ಲಿ ಪ್ರಥಮ ವರ್ಷದ ಶ್ರೀ ಗುರು ಸಿದ್ದರಾಮೋತ್ಸವವನ್ನು ಆಚರಿಸಿದರು. ಭಾನುವಾರ ಸಂಜೆ ದೇವರ ಉತ್ಸವ ಹಾಗೂ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಯಶಸ್ವಿಯಾಗಿ ಜರುಗಿತು. ಉತ್ಸವದ ವಿಶೇಷ ಆಕರ್ಷಣೆಯಾಗಿ ದೊಡ್ಡನಹಳ್ಳಿ ಶ್ರೀ ವೀರಭದ್ರೇಶ್ವರ ಸ್ವಾಮಿಯವರ ಪೂಜಾ ಕುಣಿತ, ವೀರಗಾಸೆ, ನಂದಿಧ್ವಜ ಹಾಗೂ ಮದ್ದುಗುಂಡಿನ 64 ಪ್ರದರ್ಶನಗಳು ಭಕ್ತರ ಗಮನ ಸೆಳೆದವು. ಬಳಿಕ ಶ್ರೀ ಸ್ವಾಮಿಯವರ ಅದ್ದೂರಿ ಅಡ್ಡಪಲ್ಲಕ್ಕಿ ಉತ್ಸವ ಭಕ್ತರ ಜಯಘೋಷದ ನಡುವೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಭಕ್ತರಿಗೆ ದರ್ಶನ ನೀಡಿತು. ಉತ್ಸವ ಕಾರ್ಯಕ್ರಮದ ಅಂಗವಾಗಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಜಯ ಬಸವಾನಂದ ಸ್ವಾಮೀಜಿ ಮಾತನಾಡಿ, ಪ್ರಥಮ ವರ್ಷದ ಶ್ರೀ ಗುರು ಸಿದ್ದರಾಮೋತ್ಸವವನ್ನು ಹಾಸನದಲ್ಲಿ ಅತ್ಯಂತ ಭಕ್ತಿಪೂರ್ವಕವಾಗಿ ಹಾಗೂ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ ಎಂದು ತಿಳಿಸಿದರು. ಸಿಂಹಾಸನಪುರಿ ಎಂಬ ಹೆಗ್ಗಳಿಕೆಗೆ ಹೊಂದಿರುವಂತಹ ಹಾಸನ ಜಿಲ್ಲೆಯಲ್ಲಿ ತಾಯಿ ಹಾಸನಾಂಬೆ ನೆಲೆಸಿದ್ದು, ಈ ಪುಣ್ಯ ಭೂಮಿಯಲ್ಲಿ ಶ್ರೀ ಗುರು ಸಿದ್ದರಾಮೇಶ್ವರ ಸ್ವಾಮಿಯವರ ಉತ್ಸವ ನಡೀತಾ ಇರುವುದು ವಿಶೇಷವಾಗಿದೆ ಎಂದರು. ಎಲ್ಲಿ ಸಿದ್ದರಾಮೇಶ್ವರ ಇರ್ತಾನೆ ಅಲ್ಲಿ ಸಂಪತ್ತು, ಹಸಿರು, ತುಪ್ಪಿ ಕುರುತ್ತಾ ಇರುತ್ತೆ. ಅವನು ಕಾಯಕ ಯೋಗಿ, ಕೆಲಸ ಮಾಡಿ ಕೆರೆ ಕಟ್ಟೆಗಳನ್ನ, ದೇವಾಲಯಗಳನ್ನ ಕಟ್ಟಿ ಅವನು ಜನರನ್ನ ಪೋಷಿಸಿರುವಂಥದ್ದು. ಅದರ ಜೊತೆಗೆ ನಾವು ಸಿದ್ದರಾಮೇಶ್ವರನ್ನ ಮೊದಲಿಂದ ನಾವು ಪೂಜಿಸ್ಕೊಂಡು ಬಂದಿರೋದು. ನಮ್ಮ ಊರು ಯಲಬುರ್ಗ, ಪೂಜ್ಯ ಸ್ವಾಮಿಗಳಿಗೆ ಎಲ್ಲರಿಗೂ ಗೊತ್ತಿತ್ತು. ಯಲಬುರ್ಗಲ್ಲೂ ಈ ಸಿದ್ದರಾಮೇಶ್ವರನ ಗದ್ದಿಗೆ ಇದೆ. ಇದನ್ನ ಸಿದ್ದರಾಮೇಶ್ವರನ 77 ಗದ್ದಿಗೆ ಒಡೆಯ ಅಂತ ಕರೀತಾರೆ. ನಮ್ಗೆ ದೊಡ್ಡನಹಳ್ಳಿಗೆ ಹೋಗೋ ಸಂದರ್ಭದಲ್ಲಿ, ಅರಸೀಕೆರೆಯಿಂದ ಬರೋ ಸಂದರ್ಭದಲ್ಲಿ ಆರ್ನಹಳ್ಳಿಯಿಂದ ಮುಂದೆ ಅಲ್ಲೊಂದು ಬೋರ್ಡ್ ಹಾಕಿದ್ದಾರೆ, ಗುರು ಸಿದ್ದರಾಮೇಶ್ವರ ದೇವಸ್ಥಾನ ದೊಡ್ಡನಹಳ್ಳಿ ಅಂತ ಅಲ್ಲೊಂದು ಹಾಕಿದ್ದಾರೆ. ನಮ್ಗೆ ಆಶ್ಚರ್ಯ ಆಯಿತು. ನಾವು ಎಳ್ನೋಡು ಸಿದ್ದರಾಮೇಶ್ವರ ನೋಡಿದ್ದೀವಿ, ಗೋಡೆಗೆರೆ ಸಿದ್ದರಾಮೇಶ್ವರ ನೋಡಿದ್ದೀವಿ, ಅದರ ಜೊತೆಗೆ ತಮ್ಮಿಹಳ್ಳಿ ಸಿದ್ದರಾಮೇಶ್ವರ ನೋಡಿದ್ದೀವಿ, ಕೈಕೆರೆ ಹತ್ರ ಇರುವಂತ ಸೊಲ್ಲಾಪುರ ಸಿದ್ದರಾಮೇಶ್ವರ ನೋಡಿದ್ದೀವಿ, ಅದರ ಜೊತೆಗೆ ಸೊನ್ನರಿಗೆ ಸಿದ್ದರಾಮಯ್ಯ ನೋಡಿದ್ವಿ. ಇದು ನಾವು ನೋಡಿದ್ವಲ್ಲ, ಯಾವಾಗಲೂ ಹೋಗ್ಬೇಕು ಅಂತ ಅನ್ನಿಸ್ತು. ಯಾಕಂದ್ರೆ ನಮ್ಮ ಕುಲಗುರುವೇ ಗುರು ಸಿದ್ದರಾಮೇಶ್ವರ. ಗುರು ಸಿದ್ದರಾಮೇಶ್ವರ 12ನೇ ಶತಮಾನದಲ್ಲಿ ಶೂನ್ಯ ಪೀಠದ 3ನೇ ಅಧಿಪತಿ. ಮೊದಲು ಹನುಮಪ್ರಭು, ಅದಾದ ಚಂದ್ರಸ್ವಣ್ಣ, ಸಿದ್ದರಾಮಣ್ಣ, ಇವ್ರು 6 ಕಡೆ ದೊಡ್ಡದಿದೆ. ಏನ್ ಬಸವಣ್ಣ ವಚನ, ಏನು 73 ಅಭಾಗ ಗಣಗಳ ವಚನಗಳು ಏನಿದೆ ಅವನ್ನೆಲ್ಲ ಉಳಿಸೋದ್ರಲ್ಲಿ ಸಿದ್ದರಾಮೇಶ್ವರ ಎಲ್ಲಿ ಕಟ್ಟಿಟ್ಟು ವಚನ ಸಾಹಿತ್ಯವನ್ನು ಉಳಿಯುವವರೆಗೂ ತಗೊಂಡೋಗಿರುವಂಥದ್ದು ಅಂತ ಸಿದ್ದರಾಮೇಶ್ವರ. ವಿಶೇಷವಾದಂತಹ ಪ್ರೀತಿ, ಭಕ್ತಿ ನಮ್ಗೆ ಸಿದ್ದರಾಮೇಶ್ವರ ಮೇಲೆ ಇದೆ. ಅದರಿಂದ ನಮ್ಗೆ ಅದು ಹತ್ತಿರವಾದಂತಹ ದೇವರು. ಅದರ ಜೊತೆಗೆ ಸಿದ್ದರಾಮೇಶ್ವರ ಎಲ್ಲಿ ನೆಲೆಸಿರ್ತಾನೆ ಅಲ್ಲಿ ಬರಕ್ಕೆ ಅವಕಾಶನೇ ಇಲ್ಲ. ಸಮೃದ್ಧಿ ತುಂಬಿರುತ್ತೆ, ಮಳೆ ಬರ್ತಾ ಇರುತ್ತೆ ಅಂತ. ಇದಕ್ಕೆ ಉದಾಹರಣೆ, ಇವತ್ತು ನಾವೇನು ಸಿದ್ದರಾಮೇಶ್ವರನ ಉತ್ಸವವನ್ನು ಪ್ರಾರಂಭ ಮಾಡಬೇಕು, ಸಿದ್ದರಾಮೇಶ್ವರ ಉತ್ಸವನ ನೋಡಿ ತಂಗಾಳಿ ಬೀಸಕ್ಕೆ ಶುರುವಾಯಿತು. ಯಾರು ಶರಣರು ಯಾವ ನೆಲೆಯಲ್ಲಿ ನಿಂತಿರ್ತಾರೆ ಆ ಜಾಗ ಪಾಸಿಟಿವ್ ಎನರ್ಜಿ, ಏನೋ ಒಂದು ರೀತಿ ವಿಶೇಷವಾದ ದಿವ್ಯ ಅನುಭವ ಆಗುವಂಥದ್ದು. ಸಿದ್ದರಾಮೇಶ್ವರ ಜೊತೆಗೆ ಸಿದ್ದೇಶ್ವರ, ಇದರಲ್ಲೇನು ಭೇದ ಇಲ್ಲ, ಎರಡೂ ಒಂದೇ. ಸಿದ್ದೇಶ್ವರ ಅಂತ ಅಂದ್ರೂ ಒಂದೇ, ಸಿದ್ದರಾಮೇಶ್ವರ ಇದಕ್ಕೂ ಸ್ವಲ್ಪ ರಾಮ ಸೇರ್ತಾರೆ ಅಷ್ಟೇ. ಸಿದ್ದೇಶ್ವರ ಸ್ವಾಮಿ ಸುಕ್ಷೇತ್ರದಲ್ಲಿ ಇಂದು ಇಡೀ ದೇಶಾದ್ಯಂತ ಹೆಚ್ಚಿನ ಪ್ರಚಾರದ ಮುಖಾಂತರ ಮತ್ತೆ ಭಕ್ತರ ನಾನಾ ಮನಸ್ಸನ್ನು ಗೆದ್ದು ಭಕ್ತರ ಬೇಡಿಕೆಗಳನ್ನ ಈಡೇರಿಸುವ